ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ಪಹಲ್ಗಾಮ್ ನರಮೇಧದ ಬಳಿಕ ಉಗ್ರ ಕಾರ್ಖಾನೆ ಪಾಕಿಸ್ತಾನವನ್ನ ಮಟ್ಟ ಹಾಕಲೇಬೇಕೆಂಬುದು ಪಣ ತೊಟ್ಟಿರುವ ಭಾರತ ಏಟಿನ ಮೇಲೆ ಏಟು ನೀಡಲಾರಂಭಿಸಿದೆ. ಸಿಂಧೂ ನದಿ ಒಪ್ಪಂದ ರದ್ದತಿ ಜೊತೆಗೆ ವಾಘಾ ಅಠಾರಿ ಮಾರ್ಗ ಬಂದ್ ಮಾಡಿ ನೆರೆ ರಾಷ್ಟ್ರದ ಮೇಲೆ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದ ನರೇಂದ್ರ ಮೋದಿ ಸರ್ಕಾರ ಇದೀಗ ನೇರ ಯುದ್ಧಕ್ಕೆ ತಾಲೀಮು ಆರಂಭಿಸಿದೆ. ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಆಂಟಿ-ಶಿಪ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಪರೀಕ್ಷಿಸಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ರವಾನಿಸಿದೆ. ಇನ್ನೊಂದೆಡೆ ಪಾಕ್ ಗಡಿ ಸಮೀಪದ ಅಂತಾರಾಷ್ಟ್ರೀಯ ಗಡಿ ರೇಖೆಯಲ್ಲಿ ಸೇನಾಪಡೆ DRDO ನಿರ್ಮಿತ ಅತ್ಯಾಧುನಿಕ ಅರ್ಜುನ್ ಯುದ್ಧ ಟ್ಯಾಂಕರ್ನೊಂದಿಗೆ ಕವಾಯತು ನಡೆಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಪಹಲ್ಗಾಮ್ ನರಮೇಧ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಅವರು ಉಗ್ರ ದಾಳಿಯ ಎಲ್ಲಾ ಬಲಿಪಶುಗಳ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವ ವಾಗ್ದಾನ ನೀಡಿದ್ರು. ಪಾಕಿಸ್ತಾನದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ನಡುವೆಯೇ ರೈಲ್ವೆ ಇಲಾಖೆ ನರ್ಸಿಂಗ್ ಪರೀಕ್ಷೆ ಕೂಡ ವಿವಾದಕ್ಕೀಡಾಗಿದೆ. ಪರೀಕ್ಷೆಗೆ ಮಂಗಳಸೂತ್ರ, ಬಳೆ ಸಹಿತ ಧಾರ್ಮಿಕ ಸಂಕೇತಗಳನ್ನು ತೆಗೆದಿಟ್ಟು ಬರುವಂತೆ ಪ್ರವೇಶ ಪತ್ರದಲ್ಲಿ ಸೂಚಿಸಿರುವುದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. 2 ವರ್ಷದ ಸಂಭ್ರಮದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರ ಭಾನುವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೈರದೇವನಹಳ್ಳಿಯಲ್ಲಿ ನಡೆಸಿದ ಚೊಚ್ಚಲ ಸಾಧನಾ ಸಮಾವೇಶದಲ್ಲಿ 2 ವರ್ಷದ ಪ್ರಗತಿ ವರದಿಯನ್ನು ಜನರ ಮುಂದಿಟ್ಟಿತ್ತು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಮೇ 3ನೇ ವಾರದಲ್ಲಿ ಪ್ರಕಟವಾಗುವ ಸಾಧ್ಯತೆಗಳಿವೆ. ಏಪ್ರಿಲ್ 16 ಮತ್ತು 17ರಂದು ನಡೆಸಿದ್ದ ಸಿಇಟಿಯಲ್ಲಿ 3.30 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಪರೀಕ್ಷೆ ಬರೆದಿದ್ದರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಬಯಲಲ್ಲೇ ಶೌಚ, ಸೀರೆ ಮರೆಯಲ್ಲಿ ಸ್ನಾನ, ಗುಡಿಸಲಲ್ಲೇ ವಾಸ. ಇದು ಪಾವಗಡ ತಾಲೂಕಿನ ಮುಗದಾಳಬೆಟ್ಟ ಗ್ರಾಮದ ಗೊಲ್ಲರಹಟ್ಟಿ ಕಥೆ ವ್ಯಥೆ. ತಾಲೂಕಿನ ನಿಡಗಲ್ ಹೋಬಳಿ ಕೊಂಡೆತಿಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಗೊಲ್ಲರಹಟ್ಟಿಯಲ್ಲಿ 40ಕ್ಕೂ ಹೆಚ್ಚು ಮನೆಗಳಿದ್ದು ಸೌಲಭ್ಯ ವಂಚಿತವಾಗಿದೆ. ಈ ಕುರಿತ ವರದಿಗೆ ಇಂದಿನ ಸಂಚಿಕೆ ಓದಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಅಂತಾರಾಷ್ಟ್ರೀಯ ವಲಯವು ಈ ಪೈಶಾಚಿಕ ಕೃತ್ಯವನ್ನು ಖಂಡಿಸಿದರೆ, ಆದರೆ ಭಯೋತ್ಪಾದಕ ಸಂಘಟನೆಗಳು ಹಣಕಾಸು ಮೂಲಗಳು ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಾಚರಿಸುತ್ತಿರುವುದು ಇಂತಹ ಕೃತ್ಯಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ವಿಮಾ ವಲಯದಲ್ಲಿ 100ಕ್ಕೆ 100ರಷ್ಟು ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡುವ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಮುಂಬರುವ ಮಳೆಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡಲು ಕೇಂದ್ರ ವಿತ್ತ ಸಚಿವಾಲಯ ಸಿದ್ಧತೆ ನಡೆಸಿದೆ. ಈ ಸುದ್ದಿಗೆ ಮನೆಮಾತು ನೋಡಿ. ಕೃನಾಲ್ ಪಾಂಡ್ಯ 73 ರನ್ 47 ಎಸೆತ 5 ಬೌಂಡರಿ 4 ಸಿಕ್ಸರ್ 28 1 ವಿಕೆಟ್ಗೆ ಆಲ್ರೌಂಡರ್ ನಿರ್ವಹಣೆಯ ಬಲದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL 18ನೇ ಆವೃತ್ತಿಯಲ್ಲಿ ಆತಿಥೇಯ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು 6 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಇದರೊಂದಿಗೆ ರಜತ್ ಪಾಟೀದಾರ್ ಬಳಗ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದು ಮೊದಲ ಮುಖಾಮುಖಿಯಲ್ಲಿ ತವರಿನ ಅಂಗಣದಲ್ಲಿ ಅನುಭವಿಸಿದ್ದ ಸೋಲಿಗೆ ಮೈ ತೀರಿಸಿಕೊಂಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ರಾಜ್ಯದಲ್ಲಿ ಈಗ ಮಾವಿನ ಹಣ್ಣಿನದ್ದೇ ಘಮ. ಹಲವೆಡೆ ಬಾಯಲ್ಲಿ ನೀರೂರಿಸುವಂತಹ ತರಹೇವಾರಿ ಮಾವಿನ ಹಣ್ಣುಗಳು ಕಣ್ಣಿಗೆ ಬೀಳ್ತಾ ಇವೆ. ಅದರಲ್ಲೂ ಧಾರವಾಡದ ಕಲಕೇರಿ ಗ್ರಾಮದಲ್ಲಿ ರೈತ ಪ್ರಮೋದ್ ತುಕಾರಾಮ ಗಾಂವ್ಕರ ಸಾಧನೆ ಗಮನ ಸೆಳೆದಿದೆ. ಈ ಸುದ್ದಿಗೆ ವಿತ್ತವಾಣಿ ನೋಡಿ. ಬಹುಭಾಷೆ ನಟಿ ಸಮಂತಾ ಋತುಪ್ರಭು ಹಿಂದಿಯ ಶುಭಂ ಚಿತ್ರದ ಮೂಲಕ ನಿರ್ಮಾಪಕಿಯಾಗುತ್ತಿರುವ ವಿಚಾರ ಗೊತ್ತೇ ಇದೆ. ಈಗಾಗಲೇ ಪ್ರಿಯಾಂಕಾ ಚೋಪ್ರಾ, ಆಲಿಯಾ ಭಟ್, ದೀಪಿಕಾ ಪಡುಕೋಣೆ, ಜ್ಯೋತಿಕಾ, ಕೃತಿ ಸವನ್ ಹಲವಾರು ನಟಿಯರು ನಿರ್ಮಾಪಕಿಯರಾಗಿದ್ದಾರೆ. ಈ ಸಾಲಿಗೆ ಹೊಸದಾಗಿ ಸಮಂತಾ ಸೇರ್ಪಡೆಯಾಗುತ್ತಿದೆ. ಮತ್ತೊಂದು ಅಚ್ಚರಿ ಅಂದರೆ ಈ ಚಿತ್ರದಲ್ಲಿ ಸಮಂತಾ ಕೂಡ ಬಣ್ಣ ಹಚ್ಚಿದ್ದಾರೆ. ಈ ಕುರಿತ ಮಾಹಿತಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.